ನಮಸ್ಕಾರ ಟೆಕ್ ಪ್ರಿಯರೇ, ಎಲ್ಲರಿಗೂ ನಮ್ಮ ಚಾನೆಲ್ ಜ್ಞಾನ ಇನ್ ತಂತ್ರಜ್ಞಾನಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೇಗೆ ಕನ್ಸಿಸ್ಟೆಂಟ್ ಕ್ಯಾರೆಕ್ಟರ್ ಇರುವ ಇಮೇಜ್ ಗಳನ್ನ ಜನರೇಟ್ ಮಾಡೋದು, ಹಾಗೆಯೇ ಹೇಗೆ ಆ ಇಮೇಜಸ್ ಅನ್ನ ವಿಡಿಯೋ ಆಗಿ ಕನ್ವರ್ಟ್ ಮಾಡೋದು, ಹಾಗೆಯೇ ಕನ್ವರ್ಟ್ ಮಾಡಿರೋ ವಿಡಿಯೋಗೆ ಎಐ ಇಂದ ಹೇಗೆ ವಾಯ್ಸ್ ಓವರ್ ಅಥವಾ ಧ್ವನಿಯನ್ನು ಅಳವಡಿಸುವುದು ಅಂತ ತಿಳ್ಕೊಳ್ಳೋಣ. ಹಾಗಿದ್ರೆ ಮೊದಲು ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ. ಸ್ವಾಗತ ನಮ್ಮ ಚಾನಲ್ ಜ್ಞಾನ ಇನ್ ತಂತ್ರಜ್ಞಾನಕ್ಕೆ. ಇದು 90ರ ದಶಕದ ಬೆಂಗಳೂರು. ನೋಡ್ರಿ, ಆ ಬಸ್ಸುಗಳು, ಆ ಸ್ಕೂಟರ್ಗಳು, ಎಷ್ಟು ನೆನಪುಗಳು. ಇದು ನಮ್ಮ ಬೆಂಗಳೂರಿನ ಹೆಮ್ಮೆ, ವಿಧಾನಸೌಧ. 90ರ ದಶಕದಲ್ಲಿ ಈ ಕಟ್ಟಡದ ಮುಂದೆ ನಿಂತರೆ ಪ್ರತಿಯೊಬ್ಬರಿಗೂ ಗರ್ವಭಾವ ಬರುತ್ತಿತ್ತು. ಇಲ್ಲಿ ಕುಳಿತುಕೊಂಡರೆ ಎಷ್ಟು ಶಾಂತಿ ಸಿಗುತ್ತದೋ ನೋಡಿ. 90ರ ದಶಕದಲ್ಲಿ ಕುಟುಂಬಗಳು, ಮಕ್ಕಳ ಆಟಗಳು, ಎಲ್ಲದರ ನೆನಪು ಕಬ್ಬನ್ ಪಾರ್ಕ್ನಲ್ಲಿ. ಗಾಂಧಿ ಬಜಾರ್, ಇಲ್ಲಿ ಹೂವುಗಳ ಸುವಾಸನೆ, ಹಣ್ಣು ತರಕಾರಿ ಅಂಗಡಿಗಳು. 90ರ ದಶಕದ ಬೆಂಗಳೂರಿನ ಹೃದಯವೆಂದರೆ ಇದು. ಆಟೋದಲ್ಲಿ ಕೂತು ಬೆಂಗಳೂರಿನ ಬೀದಿಗಳಲ್ಲಿ ಹೋಗುವುದು 90ರ ಕಾಲದ ಸೌಂದರ್ಯ. ಆ ಹಳದಿ ಕಪ್ಪು ಆಟೋಗಳ ಜಾತ್ರೆ ಇನ್ನೂ ನೆನಪಿದೆ. ಇದು ಹಳೆಯ ಚಿತ್ರಮಂದಿರ. ಆ ಕಾಲದಲ್ಲಿ ಕನ್ನಡ ಸಿನಿಮಾ ಪೋಸ್ಟರ್ಗಳನ್ನು ನೋಡಿ ಜನರು ಸಾಲಿನಲ್ಲಿ ನಿಂತು ಟಿಕೆಟ್ ಕೊಂಡುಕೊಳ್ಳುತ್ತಿದ್ದರು. ಉಲ್ಸೂರು ಕೆರೆಯ ಬಳಿಯಲ್ಲಿ ಕೂತರೆ ಎಷ್ಟು ನೆಮ್ಮದಿ. ಸಂಜೆ ಹೊತ್ತು ದೋಣಿಗಳು, ಸೂರ್ಯಾಸ್ತದ ಬೆಳಕು, 90ರ ಬೆಂಗಳೂರಿನ ಒಂದು ಅದ್ಭುತ ದೃಶ್ಯ. ಇಲ್ಲಿ ಫಿಲ್ಟರ್ ಕಾಫಿ ಸವಿದರೆ ಆ ಸ್ಟೀಲ್ ಟಂಬ್ಲರ್ನ ರುಚಿ ಮರೆಯಲಾಗದು. 90ರ ದಶಕದ ಕ್ಯಾಫೆಗಳಲ್ಲಿ ಸ್ನೇಹಿತರು ಗಂಟೆಗಟ್ಟಲೆ ಮಾತಾಡುತ್ತಿದ್ದರು. ವಿಡಿಯೋ ನೋಡಿದ್ರ ಹೇಗಿತ್ತು ನಮ್ 90s ಬೆಂಗಳೂರು? ಚೆನ್ನಾಗಿತ್ತಲ್ಲ. ನೀವು ವಿಡಿಯೋದಲ್ಲಿ ನೋಡ್ಬೋದು, ಮೊದಲಿನಿಂದ ಕೊನೆಯವರೆಗೂ ಸೇಮ್ ಫೇಸ್ ಕ್ಯಾರೆಕ್ಟರ್ ಇರುವಂತ ಹುಡುಗಿನೇ ಇರೋದು. ನೀವು ಕೂಡ ಈ ರೀತಿಯ ಕನ್ಸಿಸ್ಟೆಂಟ್ ಇಮೇಜ್ ಅನ್ನ ಜನರೇಟ್ ಮಾಡಬಹುದು. ಹಾಗೆಯೇ ಆ ಜನರೇಟ್ ಮಾಡಿರೋ ಇಮೇಜ್ ಅನ್ನ ವಿಡಿಯೋ ಕೂಡ ಕನ್ವರ್ಟ್ ಮಾಡಬಹುದು. ಅದಕ್ಕೆ ನಾವು ಎಐ ವಾಯ್ಸ್ ಓವರ್ ಕೂಡ ಮಾಡಬಹುದು. ಅದನ್ನೆಲ್ಲ ಕಲಿಬೇಕು ಅಂದ್ರೆ ಈ ವಿಡಿಯೋ ನಿಮಗೆ ಪರ್ಫೆಕ್ಟ್ ಆಗಿದೆ. ಸೊ ವಿತೌಟ್ ಮಿಸ್ಸಿಂಗ್ ಮೊದಲಿನಿಂದ ಕೊನೆವರೆಗೂ ನೋಡಿ. ಈ ವಿಡಿಯೋನ ನಾನು 2 ಭಾಗದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದಲನೇ ಭಾಗದಲ್ಲಿ ಹೇಗೆ ನೀವು ಕನ್ಸಿಸ್ಟೆಂಟ್ ಆಗಿ ಇಮೇಜ್ ಜನರೇಟ್ ಮಾಡ್ಬೋದು, ಅದನ್ನ ಹೇಗೆ ವಿಡಿಯೋ ಕನ್ವರ್ಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಎರಡನೇ ವಿಡಿಯೋದಲ್ಲಿ ಆ ವಿಡಿಯೋಗೆ ಯಾವ ರೀತಿ ನೀವು ಎಐ ವಾಯ್ಸ್ ಓವರ್ನ ಯೂಸ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇದರಲ್ಲಿ ನಾನು ಮೊದಲೇ ನಿಮಗೆ ಇಮೇಜ್ ಪ್ರಾಂಪ್ಟ್ ಕೊಡ್ತಾ ಇದ್ದೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ನಾನು ಆಲ್ರೆಡಿ ಟ್ರೆಡಿಷನಲ್ ಕನ್ನಡ ಹುಡುಗಿ ಯಾವ ತರ ಇರಬೇಕು ಅಂತ ಒಂದು ಪ್ರಾಂಪ್ಟ್ ನ ಬರ್ಕೊಂಡಿದ್ದೀನಿ. ಬೇಕಾದ್ರೆ ನೋಟ್ ಮಾಡ್ಕೊಂಡು ಇದೇ ರೀತಿ ನಿಮ್ಗೆ ಏನಾದ್ರು ಚೇಂಜಸ್ ಬೇಕಾದ್ರೆ ಮಾಡ್ಕೊಂಡು ಬರ್ಕೊಬಹುದು. ಹಾಗೆ ನಾನು ಕನ್ಸಿಸ್ಟೆಂಟ್ ಇಮೇಜ್ ಜನರೇಷನ್ಗೆ ಗೂಗಲ್ ಎಐ ವಿಸ್ಕ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮ್ಗೆ ಈಗ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ನೀವು ಗೂಗಲ್ ಎಐ ವಿಸ್ಕ್ ನಲ್ಲಿ ಸೆನ್ಸ್ ಮತ್ತೆ ಸ್ಟೈಲ್ ನ ಆಡ್ ಮಾಡಬೇಕಾಗುತ್ತೆ. ಅದಕ್ಕಂತ ಕೂಡ ನಾನು ಪ್ರಾಂಪ್ಟ್ ನ ಬರ್ಕೊಂಡಿದ್ದೀನಿ. ಟೋಟಲ್ 3 ಪ್ರಾಂಪ್ಟ್ ನ ಬರ್ಕೊಂಡಿದ್ದೀನಿ. ಮೊದಲನೇದು ಟೆಂಪಲ್ ಸೆನ್ಸ್, ಡೆವೋಷನಲ್ ಸ್ಟೈಲ್ ಅಂತ ಬರ್ಕೊಂಡಿದ್ದೀನಿ. ಎರಡನೇದಾಗಿ ವಿಲೇಜ್ ಸೆನ್ಸ್ ಹಾಗೆ ಸಿಂಪಲ್ ನ್ಯಾಚುರಲ್ ಸ್ಟೈಲ್ ಬಗ್ಗೆ ಹೇಳ್ಕೊಡ್ತೀನಿ. ಮೂರನೇದಾಗಿ 90s ಬೆಂಗಳೂರು ಸ್ಟ್ರೀಟ್ ರೆಸ್ಟ್ರೋ ಸ್ಟೈಲ್. ಈ 3 ಪ್ರಾಂಪ್ಟ್ ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ. ಸೊ ಈಗ ನಾವು ಆಕ್ಚುಯಲ್ ಇಮೇಜ್ ಜನರೇಷನ್ಗೆ ಹೋಗೋಣ ಬನ್ನಿ. ಈಗ ನಾನು ನಿಮಗೆ ಹೇಗೆ ಕನ್ಸಿಸ್ಟೆಂಟ್ ಆಗಿ ಇಮೇಜಸ್ ಗಳನ್ನ ಜನರೇಟ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ನಾವು ಫಸ್ಟ್ ಗೂಗಲ್ ಎಐ ವಿಸ್ಕ್ ಗೆ ಹೋಗಬೇಕು. ಗೂಗಲ್ ಎಐ ವಿಸ್ಕ್. ಸೊ ಒಂದ್ಸರಿ ನೀವು ಗೂಗಲ್ ಎಐ ವಿಸ್ಕ್ ಓಪನ್ ಮಾಡಿದ್ಮೇಲೆ ಗೂಗಲ್ ಲ್ಯಾಬ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ತರ ಇಂಟರ್ಫೇಸ್ ಬರುತ್ತೆ. ನೀವು ಲಾಗಿನ್ ಆಗಬೇಕು. ಜಸ್ಟ್ ನಿಮ್ಮ ಜಿಮೇಲ್ ಐ ಡಿ ಕೊಟ್ರೆ ಸಾಕು. ಇದ್ರಲ್ಲಿ ನೀವು ನೋಡ್ಬೋದು ವಿಸ್ಕ್, ಫ್ಲೋ, ಇಮೇಜ್ ಎಫೆಕ್ಟ್ಸ್ ಹಾಗೆ ಮ್ಯೂಸಿಕ್ ಎಫೆಕ್ಟ್ಸ್ ಅಂತ ಆಪ್ಷನ್ ಇದೆ. ನಾನು ಇದ್ರಲ್ಲಿ ಯೂಸ್ ಮಾಡ್ತಾ ಇರೋದು ವಿಸ್ಕ್ ನ. ಸೊ ಲೆಟ್ಸ್ ಲಾಂಚ್ ವಿಸ್ಕ್. ಸೊ ಎಂಟರ್ ದ ಟೂಲ್ ಅಂತ ಹೇಳೋಣ. ಈಗ ನಾವು ಆಲ್ರೆಡಿ ನಿಮ್ಗೆ ತೋರಿಸಿರುವಂತ ಪ್ರಾಂಪ್ಟ್ಸ್ ನ ಯೂಸ್ ಮಾಡೋಣ. ಸಬ್ಜೆಕ್ಟು, ಸೆನ್ಸು ಮತ್ತೆ ಸ್ಟೈಲು. ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಇದರಲ್ಲಿ ಸಬ್ಜೆಕ್ಟು, ಸೆನ್ಸು ಮತ್ತು ಸ್ಟೈಲ್ ನ ಯೂಸ್ ಮಾಡಬೇಕು. ನಾನು ಆಲ್ರೆಡಿ ಬರ್ಕೊಂಡಿರೋ ಪ್ರಾಂಪ್ಟ್ ನ ಇಲ್ಲಿ ಯೂಸ್ ಮಾಡೋಣ. ಇಮೇಜ್ ಪ್ರಾಂಪ್ಟು, ಓಕೆ, ಜನರೇಟ್ ಅನ್ನೋಣ. ಸೊ ಈಗ ನೀವು ನೋಡ್ಬೋದು ಟ್ರೆಡಿಷನಲ್ ಕನ್ನಡ ಗರ್ಲ್ ನ ಇದು ಜನರೇಟ್ ಮಾಡಿದೆ.
ಸೊ ನಮಗೆ ಇದೇ ಫೇಸ್ನ ಹೊಂದಿರುವಂಥ ತುಂಬ ಇಮೇಜಸ್ ಬೇಕಾಗಿರೋದ್ರಿಂದ ನಾವು ಮೊದಲು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ನೋಡ್ಬೋದು ಸೀಡ್ ಅಂತ, ಈ ಸೀಡ್ ವ್ಯಾಲ್ಯೂನ ಲಾಕ್ ಮಾಡಿಬಿಡೋಣ. ಸೊ ಅವಾಗ ನೀವು ಎಷ್ಟೇ ಇಮೇಜ್ ಕ್ರಿಯೇಟ್ ಮಾಡಿದ್ರು ಇದೇ ಫೇಸ್ ಹೊಂದಿರುವಂಥ ಇಮೇಜ್ಗಳನ್ನೇ ಇದು ಕ್ರಿಯೇಟ್ ಮಾಡುತ್ತೆ. ಈಗ ಮೊದಲನೇ ಸೆನ್ಸ್ಗೆ ಹೋಗೋಣ. ಮೊದಲನೇ ಸೆನ್ಸ್ ಬಂದ್ಬಿಟ್ಟು ಟೆಂಪಲ್ ಸೆನ್ಸ್. ಸೊ ನಿಮ್ಗೆ ಆಲ್ರೆಡಿ ಟೆಂಪಲ್ ಸೆನ್ಸ್ ಅಂದರೆ ನಾನು ದೇವಸ್ಥಾನದ ಸೆನ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದರ ಪ್ರಾಂಪ್ಟ್ ಬರಿತಾ ಇದ್ದೀನಿ, ಆಯ್ತಾ. ಸೊ ಈಗ ಜನರೇಟ್ ಅನ್ನೋಣ. ಸೊ ಜನರೇಟ್ ಆಗುತ್ತೆ, ವೇಟ್ ಮಾಡೋಣ. ಸೊ ನೀವು ನೋಡ್ಬೋದು ನೀಟಾಗಿ ಈಗ ನಮಗೆ ಟೆಂಪಲ್ ಮುಂದ್ಗಡೆ ಇರೋ ಪ್ಲೇಸ್ ಜನರೇಟ್ ಮಾಡಿದೆ. ಸೊ ಈಗ ಸ್ಟೈಲ್, ಯಾವ ಥರ ಸ್ಟೈಲ್ ಬೇಕು ನಮಗೆ, ನಾನು ಡೆವೋಷನಲ್ ಅಂತ ಬರೆದಿದ್ದೀನಿ, ಅಂದರೆ ಭಕ್ತಿ ಭಾವದಿಂದ ತುಂಬಿರಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಅದಕ್ಕೂ ಸೇಮ್ ಆಲ್ರೆಡಿ ಬರೆದಿರೋ ಪ್ರಾಂಪ್ಟ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಜನರೇಟ್. ಸೊ ಈಗ ನೀವು ಕ್ಲಿಯರ್ ಆಗಿ ನೋಡ್ಬೋದು ಭಕ್ತಿಯಿಂದ ತುಂಬಿರುವಂತಹ ಡೆವೋಷನಲ್ ಪ್ರಾಂಪ್ಟ್ ನ ಕ್ರಿಯೇಟ್ ಮಾಡಿದೆ. ನನ್ನ ಆಬ್ಜೆಕ್ಟ್ ಬಂದ್ಬಿಟ್ಟು ಇದು, ಸಬ್ಜೆಕ್ಟ್ ಅವ್ರ ಆಬ್ಜೆಕ್ಟ್ ಬಂದ್ಬಿಟ್ಟು ಇದು. ಸೊ ಈ ತರಾನೇ ಫೇಸ್ ವ್ಯಾಲ್ಯೂ ಇರಬೇಕು ನನಗೆ ಇಮೇಜ್ ಜನರೇಟ್ ಮಾಡಿದಾಗ. ಈಗ ನಾವು ಇಮೇಜ್ ಜನರೇಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವ ರೀತಿ ಜನರೇಟ್ ಮಾಡುತ್ತೆ ನೋಡೋಣ. ಸೊ ಈಗ ನೀವು ನೋಡ್ತಿರ್ಬೋದು ಸೇಮ್ ಫೇಸ್ ಎಕ್ಸ್ಪ್ರೆಷನ್ ಅಲ್ಲಿ ನಿಮಗೆ 2 ಇಮೇಜ್ನ ಜನರೇಟ್ ಮಾಡಿಕೊಟ್ಟಿದೆ. ಸೊ ಈಗ ನಾವು ನೆಕ್ಸ್ಟ್ ಸೆನ್ಸ್ ಮತ್ತು ಸ್ಟೈಲ್ಗೆ ಹೋಗೋಣ. 2ನೇ ಸೆನ್ಸ್ ಮತ್ತು ಸ್ಟೈಲ್ಗೆ ಹೋಗೋಣ. ಅದಕ್ಕೆ ಇದನ್ನ ಡಿಲೀಟ್ ಮಾಡೋಣ ಫಸ್ಟು. ಎರಡನೇದು ಬಂದ್ಬಿಟ್ಟು ವಿಲೇಜ್ ಸೆನ್ಸ್ ಅಂತ ಕೊಟ್ಟಿದ್ದೀನಿ. ಸಬ್ಜೆಕ್ಟ್ ಅದೇ ಇದೆ ಈಗ್ಲೂ. ವಿಲೇಜ್ ಅಲ್ಲಿ ನನಗೆ ಈ ಕ್ಯಾರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಈಗ ಪ್ರಾಂಪ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಸ್ ಜನರೇಟ್ ಇಟ್. ಓಕೆ, ನೆಕ್ಸ್ಟು ನಾನು ಯಾವ ಥರ ಸ್ಟೈಲ್ ಇರಬೇಕು, ಸಿಂಪಲ್ ನ್ಯಾಚುರಲ್ ಆಗಿರಬೇಕು. ವಿಲೇಜಲ್ಲಿ ಯಾವ ಥರ ಇರ್ತಾರಲ್ಲ ಆ ಥರ ಸಿಂಪಲ್ ನ್ಯಾಚುರಲ್ ಆಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನೇ ಇಲ್ಲಿ ಪ್ರಾಂಪ್ಟಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಕ್ಲಿಕ್ ಜನರೇಟ್. ನೀವು ಇಲ್ಲಿ ನೋಡ್ಬೋದು ಫೇಸ್ ವ್ಯಾಲ್ಯೂ ಇಲ್ಲಿ ಡಿಫ್ರೆಂಟ್ ಆಗಿದೆ. ಸೆನ್ಸಲ್ಲಿ, ಸ್ಟೈಲಲ್ಲಿ ಕೂಡ ಡಿಫ್ರೆಂಟ್ ಆಗೇ ಬರ್ಬೋದು. ಬಟ್ ನಾವು ಅಟ್ ದ ಎಂಡ್ ಫೈನಲ್ ಇಮೇಜ್ ಜನರೇಟ್ ಮಾಡಿದಾಗ ನಮಗೆ ಈ ಫೇಸ್ ವ್ಯಾಲ್ಯೂನೇ ಇರಬೇಕು. ಆಲ್ರೆಡಿ ನಾವು ಸೀಡ್ ವ್ಯಾಲ್ಯೂನ ಸೇವ್ ಮಾಡಿರೋದ್ರಿಂದ ಹೈ ಚಾನ್ಸ್ ನಮಗೆ ಅದೇ ಥರ ಫೇಸ್ ವ್ಯಾಲ್ಯೂ ಇರೋ ರೀತಿನೇ ಬರುತ್ತೆ ಅಂತ. ಸೊ ಲೆಟ್ಸ್ ಟ್ರೈ. ನಿಮ್ಗೆ ಏನಾದರೂ ಎಡಿಷನಲ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕು, ಕ್ಯಾರೆಕ್ಟರ್ಗೆ ಏನಾದರೂ ಎಕ್ಸ್ಟ್ರಾ ಸೆನ್ಸ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು. ಈಗ ನೀವು ನೋಡ್ತಿರ್ಬೋದು ಸೇಮ್ ಫೇಸ್ ವ್ಯಾಲ್ಯೂ ಇರೋ ಹುಡುಗಿನೇ ಇಲ್ಲೂ ಜನ್ರೇಟ್ ಆಗಿದ್ದಾಳೆ. ಸೊ ನಮ್ಮ ಸಬ್ಜೆಕ್ಟು ವರ್ಕ್ ಆಗ್ತಾ ಇದೆ. ಸೊ ಈಗ ಫೈನಲ್ ಆಗಿ ಇನ್ನೊಂದು ಸರಿಸನ ಮೆರರ್ ಬರ್ತಾ ಇದೆ. ಸೊ ನಮ್ಗೆ 2 ಇಮೇಜಸ್ ಸಾಕು. ಇದನ್ನೇ ನಾವು ಕನ್ವರ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದನ್ನ ಮಾಡಬೇಕು ಅಂತ. ಸೊ ನಾನು ಇವೆರಡರಲ್ಲಿ ಫಸ್ಟ್ ವಿಡಿಯೋನ ಚೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಇವೆರಡರಲ್ಲಿ ಐ ಗೋ ಫಾರ್ ದಿಸ್. ಇದರಲ್ಲೂ ನಾನು ಸೆಕೆಂಡ್ ಇದನ್ನೇ ಚೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇಮೇಜಸ್ ಜನರೇಟ್ ಆಗಿದೆ. ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಯಾವ ಥರ ಜನರೇಟ್ ಮಾಡಬೇಕು ಅಂತ ತೋರಿಸ್ತೀನಿ. ಇಮೇಜ್ ಟು ವಿಡಿಯೋಗಾಗಿ ನಾನು ಗೂಗಲ್ AI ಸ್ಟುಡಿಯೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ಹಳೆ ವಿಡಿಯೋದಲ್ಲಿ ಹೇಗೆ ನೀವು ಗೂಗಲ್ AI ಸ್ಟುಡಿಯೋನ ಯೂಸ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನಿಮಗೆ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ನಾನು ಇಲ್ಲಿ ಆಗಲೇ ಜನರೇಟ್ ಮಾಡಿರೋ ಇಮೇಜಸ್ನ ಯೂಸ್ ಮಾಡಿ
ವಿಡಿಯೋಸ್ನ ಜನರೇಟ್ ಮಾಡ್ತೀನಿ. ಸೊ ನಾವು ಓಕೆ ಸೊ ನಾನು ಆ ಇಮೇಜ್ನ ಆ್ಯಡ್ ಮಾಡಿದ್ದೀನಿ. ಈಗ ಪ್ರಾಂಪ್ಟ್ ಯೂಸ್ ಮಾಡ್ತೀನಿ. ಸೊ ನನ್ನ ಹಳೆ ವಿಡಿಯೋದಲ್ಲಿ ಯಾವ ಥರ ವಿಡಿಯೋ ಜನರೇಷನ್ಗೆ ಪ್ರಾಂಪ್ಟ್ ಯೂಸ್ ಮಾಡಬೇಕು ಅಂತ ಮೆನ್ಷನ್ ಮಾಡಿದ್ದೀನಿ, ಅದನ್ನ ಚೆಕ್ ಮಾಡಿ. ಸೊ ಈಗ ನಾನು ರನ್ ಅಂತ ಮೆನ್ಷನ್ ಮಾಡ್ತೀನಿ. ನೀವು ಡೈಲಿ 10 ವಿಡಿಯೋಸ್ನ ಜನರೇಟ್ ಮಾಡ್ಬೋದು. ಸೊ ಈಗ ರನ್ ಮಾಡಿ ವೇಟ್ ಮಾಡೋಣ. ಸೊ ಆಲ್ಮೋಸ್ಟ್ ಹತ್ರ 2 ನಿಮಿಷ ತಗೊಂತು ಈ ವಿಡಿಯೋ ಜನರೇಟ್ ಮಾಡೋಕ್ಕೆ. ಸೊ ನಾನು 16:9 ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ನನಗೆ ಸೊ ನೀವು ನೋಡ್ಬೋದು ವಿಡಿಯೋ ಜನರೇಟ್ ಆಗಿದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಡೌನ್ಲೋಡ್ ಆಗಿದೆ. ಈಗ ನಾನು ನೆಕ್ಸ್ಟ್ ಇನ್ನೊಂದು ಇಮೇಜ್ ನಾವು ಜನರೇಟ್ ಮಾಡಿದ್ದೀವಲ್ಲ, ಅದನ್ನ ಯೂಸ್ ಮಾಡಿ ಅಗೇನ್ ರನ್ ಅಂತ ಕೊಡ್ತೀನಿ. ಸೊ ನನಗೆ ನೆಕ್ಸ್ಟ್ ವಿಡಿಯೋ ಜನರೇಟ್, ಇದರಲ್ಲೂ ನಾನು ಯೂಟ್ಯೂಬ್ಗೆ ಅಂತ ಜನರೇಟ್ ಮಾಡ್ತಿರೋದ್ರಿಂದ 16:9 ಅಂತ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಇನ್ಸ್ಟಾಗ್ರಾಮ್ಗೆ ಯೂಸ್ ಮಾಡ್ತೀರಾ ಅಂದರೆ 9:16 ಯೂಸ್ ಮಾಡ್ಬೋದು. ಸೊ ಸೇಮ್ ಪ್ರಾಂಪ್ಟ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸೇಮ್ ಕ್ಯಾರೆಕ್ಟರು ನಾನು ಆಲ್ರೆಡಿ ಬರೆದಿಟ್ಕೊಳ್ಳೋದು, ನಿಮ್ಗೆ ಹೇಗೆ ಬೇಕೋ ಆ ಥರ ಬರೆದಿಟ್ಕೊಬೋದು. ನೀವು ಇದನ್ನ ಪ್ರಾಂಪ್ಟ್ನ ನೋಡಿದ್ರೆ ಟೇಕ್ ದಿಸ್ ಸ್ಟಿಲ್ ಇಮೇಜ್ ಅನಿಮೇಟೆಡ್ ಸ್ಮೂತ್ಲಿ ಅಂತ ಬರೆದಿದ್ದೀನಿ. ಆ್ಯಂಡ್ ಜೆಂಟಲ್ ಕ್ಯಾಮ್ರಾ ಮೂಮೆಂಟ್ಸ್, ಜೂಮ್ ಇನ್ನು, ಜೂಮ್ ಔಟು, ಪ್ಯಾನ್, ಟಿಲ್ಟ್. ಇಮೇಜ್ನ ಲೈವ್ಗೆ ಯಾವ ಥರ, ಲೈಕ್ ಜನರಲ್ ಆಗಿ ಯಾವುದೇ ಇಮೇಜ್ ಕೊಟ್ಟರು ನೀವು ಈ ಪ್ರಾಂಪ್ಟಿಂದ ವರ್ಕ್ ಮಾಡ್ಬೋದು. ನೀವು ಇದನ್ನ ಬೇಕಾದರೆ ನೋಟ್ ಕೂಡ ಮಾಡ್ಕೊಂಡು ಇದನ್ನೇ ಯೂಸ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ಇದು 8 ಸೆಕೆಂಡ್ ವಿಡಿಯೋ ಜನರೇಟ್ ಮಾಡೋದ್ರಿಂದ ನಾನು ರೆಗ್ಯುಲರ್ ಆಗಿ ಸಿಂಪಲ್ ಇಮೇಜ್ಗೆ ಇದೇ ಪ್ರಾಂಪ್ಟ್ನ ಯೂಸ್ ಮಾಡೋದು. ಸೊ ಇಲ್ಲ ನೀವು ಎಕ್ಸ್ಟ್ರಾ ಏನಾದರೂ ಮೂಮೆಂಟ್ಸ್ ಬೇಕು, ಎಕ್ಸ್ಟ್ರಾ ಏನಾದರೂ ಕ್ಯಾರೆಕ್ಟರಿಸ್ಟಿಕ್ಸ್ ರನ್ ಆಗಬೇಕು, ಇಲ್ಲಾಂದರೆ ಯಾವುದಾದ್ರೂ ಎಕ್ಸ್ಟ್ರಾ ಅನಿಮೇಷನ್ ಬೇಕು, ಎಕ್ಸ್ಟ್ರಾ ಎನಿಥಿಂಗ್ ಯು ನೀಡ್, ನೀವು ಅದನ್ನು ಆ್ಯಡ್ ಮಾಡಬೇಕು ಅಷ್ಟೇ ಪ್ರಾಂಪ್ಟಲ್ಲಿ. ಸೊ ವೆಯ್ಟ್ ಮಾಡೋಣ ಈ ವಿಡಿಯೋ ಜನ್ರೇಷನ್ ಆಗೋವರೆಗೂ. ಸೊ ಈ ವಿಡಿಯೋ ಕೂಡ ಜನರೇಟ್ ಆಗಿದೆ. ಆಲ್ಮೋಸ್ಟ್ ಇದು ಕೂಡ 2 ಮಿನಿಟ್ಸ್ ತಗೊಂತು. ಸೊ ಪ್ಲೇ ಮಾಡೋಣ ಯಾವ ಥರ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಿಡಿಯೋ. ಸೊ ಈಗ ನಾನು ಇದನ್ನು ಕೂಡ ಡೌನ್ಲೋಡ್ ಮಾಡ್ತೀನಿ. ಸೊ ಫೈನಲ್ ಆಗಿ 2 ವಿಡಿಯೋನ ಕ್ಲಬ್ ಮಾಡಿ ನಿಮಗೆ ಹೇಗೆ ಸಿನಿಮ್ಯಾಟಿಕ್ ಆಗಿ ತೋರಿಸ್ಬೋದು ಅಂತ ನಿಮಗೆ ತೋರಿಸ್ತೀನಿ. ಫೈನಲ್ ಆಗಿ 2 ವಿಡಿಯೋದು ಔಟ್ಪುಟ್ ಯಾವ ತರ ಬಂದಿದೆ ಅಂತ ನೋಡೋಣ ಬನ್ನಿ. ಎಷ್ಟು ಸಖತ್ತಾಗಿ ಇಮೇಜ್ ಟು ವಿಡಿಯೋ ಆಗಿದೆ ಅಂತ. ಫೈನಲ್ ಆಗಿ ವಿಡಿಯೋ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಇನ್ನಷ್ಟು ಈ ರೀತಿಯ AI ವಿಡಿಯೋಗಳು ಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ರೀತಿ AI ವಿಡಿಯೋಗೆ ಲಿಪ್ ಸಿಂಕ್ ಮಾಡೋದು ಅಥವಾ AI ವಾಯ್ಸ್ ಓವರ್ನ ಕೊಡೋದು ಅಂತ ತಿಳಿಸ್ಕೊಡ್ತೀವಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.